ಹಲೋ ಹಲೋ ರುಕ್ಮಿಣಿಯ ಓ ಬೀಗ್ತೇಮ್ಮ ಚೆನ್ನಾಗಿದ್ದೀರಾ? ಏನು ಚಂದವ ಏನು ಚಂದ ಅಲ್ಲ. ಇಷ್ಟು ದಿವಸ ಇಷ್ಟೊಂದು ಮೋಸ ಮಾಡಬೇಕು ಅಂದ್ಬಿಟ್ಟು ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದಮ್ಮ ನೀನು? ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದೆ? ಈ ಥರ ಮೋಸ ಮಾಡಬೇಕು ಅಂತವ ಕಾಯ್ತಾ ಕೂತಿದ್ದ ನೀನು? ಅದೇ ಬಿತ್ತೇಮ್ಮ ನಾವೇನು ಮಾಡ್ದೋ ಅದೇ ಕಂಗಂತ ಇದ್ದೀರಿ ಬಿತ್ತೇಮ್ಮ. ಅದೇ ಒಪ್ಕೊಂಡಲ್ಲ ನಿಮ್ಮ ಮಗನೂ ನಿಮ್ಮ ಸೊಸೆನೂ ಬಂದ್ಬಿಟ್ಟು ಮಾಡ್ಕೊತೀವಿ ಅಂತ ಅಂದಮೇಲೆ ಒಪ್ಕೊಂಡಲ್ಲ. ನಾನು ಈಗೇನು ಮಾಡೋಕ್ಕಿಲ್ಲ ಅಂತ ಇದ್ದಾನೆ. ನಾನೇನು ಮೋಸ ಮಾಡಿದ್ದಾನು? ಮಾಡ್ತೀನಿ ಅಂತ ಒಪ್ಕೊಳ್ಳಿಲ್ವ ನನ್ನ ಮಗಳನ್ನ ಮದುವೆ? ಒಪ್ಕೊಂಡಿನಿಕ ಸುಮ್ಕಿರಿ. ಅದಕ್ಕೆ ಹಂಗಂದಿರಿ ನಿನ್ನ ಮಗಳು ಯಾರಿಗೆ ಬೇಕಮ್ಮ? ನಿನ್ನ ಮಗಳು ಯಾರಿಗೆ ಬೇಕು? ಇಷ್ಟೆಲ್ಲ ಆದಮೇಲೆ ನಿನ್ನ ಮಗಳನ್ನ ಮದುವೆ ಮಾಡ್ಕೊತೀವಿ ಅಂತ ಕನ್ಸ್ಕೊಂಡಿದ್ಯಾ ನೀನು? ಏನಾಗಿದ್ದದು? ಯಾಕಮ್ಮ ಹಿಂಗೆ ಮಾತಾಡಿರಿ ನೀವು? ಸರಿ ಕಂತ ಹಾಕು. ಏನು ತಿಸ್ಕೊಳಂತಾರ ಅವತಾರ ಆಡ್ತೀರಲ್ಲ ನೀವು? ಏನಂತ ಇದ್ದೀರಿ ನೀವು? ಏನು ಅರ್ಥ ಹಂಗಾರು ಮಾತಾಡಿ ನೀವು. ಅಲ್ಲ ನಿನ್ನ ಮಗಳು 3 ವರ್ಷದಿಂದ ಇಷ್ಟಪಟ್ಟಿದ್ದಾಳಂತಲ್ಲ ಅವ್ನು ಯಾವನು? ಅವನಿಗೆ ಮದುವೆ ಮಾಡಬೇಕಾಗಿತ್ತು. ಅದಕ್ಕೆ 8 ತೋರಾಗ್ತಿ ನಮಗೆ ಮಾಡ್ತೀವಿ ಅಂತ ಯಾಕೆ ಹೇಳ್ದೆ ನೀನು? ಇವತ್ತು ನನ್ನ ಮಗ ಮುನ್ಸ್ ಕೇಳ್ಸ್ಕೊಂಡು ಕೂತಾನಲ್ಲ, ಏನನ್ಬೇಕು ಅವ್ನಿಗೆ? ಮುನ್ಸ್ ಕೇಳ್ಸ್ಕೊಂಡು ಊರು ಬಿಟ್ಟೋದ್ನಲ್ಲ ನನ್ನ ಮಗ. ಅವ್ನಿಗೆ ಏನಂತ ಹೇಳ್ಬೇಕು ನಾನು? ಅಲ್ಲ 3 ವರ್ಷದಿಂದ ಯಾವನ್ ಕೂಡ ತಿರ್ಕೊಂಡಿರೋಳು ನಾನು ನಮ್ಮನೆ ತೊಳಬೇಕು ನಮ್ಮನೆ ತಪ್ಪಾಕ್ಬೇಕು ಅಂತ ಮಾಡಿದ ನೀನು? ನ್ಯಾಯವಾಗ ಬುದ್ಧಿ ಕಲಿಯಮ್ಮ ನೀನು. ಏನಮ್ಮ ಹಿಂಗೆ ಬುದ್ಧಿ ಕಲ್ತಿರೋದು ನೀನು? ಅದ್ರ ಮಧ್ಯದಲ್ಲಿ ಅಷ್ಟು ಒಡವೆ ಮಾಡಿಸ್ಬೇಕು, ಇಷ್ಟು ಒಡವೆ ಮಾಡಿಸ್ಬೇಕು, ಕಂಡೀಷನ್ ಮತ್ಕೊಳ್ಬೇರೆ ನಿಮ್ಮವು ಅಲ್ವಾ? ನೋಡು ಮುಗೀತು ಇವತ್ತಿಗೆ ನಿಮ್ಮ ಸಂಬಂಧ. ಎಲ್ಲರೂ ಮಾಡ್ಕೊ, ನಿನ್ನ ಮಗಳನ್ನ ಯಾರಿಗಾರು ಮಾಡ್ಕೊ. ನೀನು ಎತ್ತಿಗೆ ಬೆಂಕಿ ಕಂದರು ನಿನ್ನ ಈ ಥರದವಳು ಅಂತ ಅನ್ಕೊಂಡಿತಿಲ್ಲ. ದೊಡ್ಡ ಮನ್ಸು ಅನ್ಕೊಂಡು ನನ್ನ ಆದ್ನೇ ತೋರಾಕೋದ್ಲಲ್ಲ. ನಿನಗೆಲ್ಲ ಹೇಳ್ಬೇಕಾಗಿರೋದು ಅವಳಿಗೆ ಹೇಳ್ಬೇಕು, ಉಗಿಬೇಕು ಅವಳಿಗೆ. ತಿಕ್ಕೆ ಮಕ್ಕಳವ ಎಂಥವಳು ತೋರಾಕ್ತೆ ಅಂತ, ಕಿತ್ತೋದವ್ರು ತೋರಾಕ್ತೆ ಅಂತ ಬಂದ್ಬಿಟ್ಟು ನನ್ನ ಮಗನ ಇಷ್ಟೊಂದು ಬೇಜಾರು ಮಾಡೋಣಲ್ಲ ಅವನು. ಏನನ್ಬೇಕಮ್ಮ ನಿಮಗೆ? ಏನನ್ಬೇಕು? ಇವೆಲ್ಲ ಮುಚ್ಚಿಟ್ಬಿಟ್ಟು ಮದುವೆ ಮಾಡೋಂಥದ್ದಿತ್ತ ನೀನು? ಸಣ್ಣಕ್ತಿ ಬಾಯಿ ಮುನ್ನಕ ಹೊಲ ಸತ್ಯ ಯಾವತ್ತೂ ಬುದ್ಧಿ ಮುಚ್ಚಿದ್ಕೆ ಅಣ್ತಂಗೆ ಹುಷಾರು. ಯಾವತ್ತಿದ್ರು ಹೊರಗಡೆ ಬಂದೇ ಬರ್ತದೆ. ಏನು ಅನ್ಕೊಬಿಟ್ಟಿದ್ಯಾ ನೀನು? ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಬಿಡ್ಬೋದು ಅನ್ಕೊಂಡಿದ್ಯಾ? ಹಾಂ ಅಲ್ಲ ಜನ ಕಣ್ಗೆ ಮಣ್ಣೆ ಹಚ್ಬೋದು, ದೇವ್ರ ಕಣ್ಗೆ ಹಚ್ಚಕ್ಕಾಕಿಲ್ಲ. ಸತ್ಯ ಅನ್ನೋದು ಅಷ್ಟು ಸುಲಭವಾಗಿ ಹೇಳ್ಸೋಕಿಲ್ಲ ಕಣವ. ಅಯ್ಯೋ ಅಕ್ಕ ಏನಂಗೆ ಮಾತಾಡ್ತಿದ್ದೀಕ ನೀನು? ಯಾರಿಗೆ ಮಾಡಕ್ಕೋಗಿ ಯಾರಿಗೆ ಮಾಡಿದ್ದೀನಿ ನೀನು? ನನ್ನ ಮಗಳ ಬಗ್ಗೆ ಹಿಂಗೆಲ್ಲ ಇಲ್ದವ್ದೆಲ್ಲ ಮಾತಾಡ್ಬೇಡ ಕಣಕ್ಕ. ನೀನು ಮದುವೆ ಮಾಡ್ಕೊಳ್ಳೋರು ಸಿಕ್ಕಿಲ್ಲ, ಇಲ್ದವ್ದೆಲ್ಲ ಮಾತಾಡಬೇಡ. ಸಾಕು ಸಾಕು ಸುಮ್ಮನಿರೋ ನಿನ್ನ ನಾಟಕ. ಇದ್ರ ಮೇಲೆ ಮೆಚ್ಚಸಕ್ಕೆ ಬರಬೇಡ. ನಿನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ನನ್ನ ಮಗನ ಮಾಡ್ಕೊಳಕ್ಕಿಲ್ಲ. ಈ ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಹೇಳ್ಬಿಟ್ಟು ಹೇಳಮ್ಮ ಅನ್ಕ ಫೋನ್ ಮಾಡಿದ್ದು. ಏನು ಸರಿ ಸೀಮ್ಗಿಲ್ ಮಗಳಿರ್ತೀನಿ ಅಂದ್ಬಿಟ್ಟು ಅದನ್ನೇ ಕೊಡಬೇಕು ಇದನ್ನೇ ಕೊಡಬೇಕು ಅಂದ್ಬಿಟ್ಟು ಕಂಡೀಷನ್ ಆಗ್ತಿದ್ದಲ್ಲ. ನಿನ್ನ ಮಗಳನ್ನ ಯಾವಾಗ ಬುದ್ಧಿ ಕಲ್ತಿದ್ರೆ ಇನ್ನೆಷ್ಟು ಒಟ್ಟಿಗೆ ಆಗ್ತಿದೆ ಅಂತ ಹೇಳದ. ನಿನ್ನ ಮಕ್ಕ ಕೊಡ್ದಂಗೆ ಅಲ್ಲಿ ಅಂದ್ಬಿಟ್ಟು ಮಾಡಿರೋದು ಹೊರ್ತು ನೀನು ಕೊಟ್ಟು ನಂಟಿಸ್ತಂದು ಮಾತಾಡೋಕ್ಕಲ್ಲ ನಾನು ಮಾಡಿರೋದು. ಹುಷಾರು. ಈ ಥರ ಮನೆ ಆಳ ಕೆಲಸ ಯಾರಿಗಾರು ಮಾಡ್ಬಿಟ್ಟಿದೆ ಅವ್ನ ಮಗಳು ಸೇರ್ಕೊಂಡು ಮಳ್ಳಿ ಹೆಂಗೆ ಕುತ್ಕೊತಿದ್ದು ನಿನ್ನ ಮಗಳು. ಆರ್ಕು ಓದೋಳಲ್ಲ ಮೂರ್ಕು ಬಂದೋಳಲ್ಲ ನನ್ನ ಮಗಳು ಅಂತಿದೆ. ಮಾತಾಡ್ತಾರೆ ಸಾಕು ನೀನು. ಇದೇ ನಿನ್ನ ಮಗಳು ಮಾಡಿರೋದು? ಇದೇ ಹಿಂಗೆ ಬುದ್ಧಿ ಕಲಿಯೋದು, ಹಿಂಗೆ ಬುದ್ಧಿ ಕಲಿಸಿರೋದು ನೀನು? ನ್ಯಾಯವಾಗಿ ಬುದ್ಧಿ ಕಲಿಯಮ್ಮ. ಇವತ್ತಿಗೆ ಕೊನೆ ಕಣಮ್ಮ. ಇನ್ನೊಂದು ದಿವಸ ಯಾವುದೇ ಕಾರಣಕ್ಕೂ ಹುಷಾರು. ಹೇಳ್ತೇನೆ ಕೇಳ್ಕೊ. ಯಾವುದೇ ಕಾರಣಕ್ಕೂ ನೀನು ಇಲ್ದವ್ ಸುಳ್ಳು ಹೇಳೋದನ್ನ ಕಮ್ಮಿ ಮಾಡು. ಯಾರಿಗೂ ಈ ಕೆಲಸ ಈ ಮನಾಳ ಕೆಲಸ ಮಾಡಬೇಡ ನೀನು. ಅಯ್ಯೋ ಇಷ್ಟ ಇದ್ರೆ ಮಾಡ್ಕೊಳ್ಳಿ, ಕಷ್ಟ ಆದರೆ ಬುಡಿ. ನನ್ನ ಮಗಳ ಮೇಲೆ ಯಾಕೆ ಇಲ್ದವ್ ದೂರ್ತಿದ್ದೀರಿ ನೀವು? ಯಾಕಮ್ಮಂಗೆ ದೂರಿಯೇ? ನನ್ನ ಮಗಳು ಬುದ್ಧಿ ಕಲಿಯೋಕೆ, ನನ್ನ ಮಗಳು ನಂಗೆ ಬುದ್ಧಿ ಕಲಿಯೋಕೆ. ಅವ್ಳು ಕಾಸಂದ್ರೆ ನುಗ್ಗಿದ್ರು ಬುದ್ಧಿ ಕಲಿಯೋಕೆ ಹಾಕಿಲ್ಲ. ಅಲ್ಲ ಏನಿಗೆ ಮಾತಾಡ್ತಾ ಇದೆಯಾ ನೀನು? ಪರವಾಗಿಲ್ಲ, ನೀನು ಸುಮಾರಾಗಿ ಮಾತಾಡ್ತೀಯ. ಇಷ್ಟ ಇಲ್ಲ ಅಂದಮೇಲೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ನೀ. ಇವೆಲ್ಲ ಯಾಕೆ ದೂರಬೇಕು ನನ್ನ ಮಗಳ ಮೇಲೆ? ಯಾರು ಹೇಳ್ದ ನಿನಗೆ? ಯಾರು ಹೇಳ್ಬೇಕು? ಅವನೇ ಬಂದಿದ್ದಲ್ಲ ಇನ್ಯಾರು ಹೇಳ್ಬೇಕು? ಅವನೇ ಬಂದು ನಿನ್ನ ಮಗಳು ಅವನು ಎಲ್ಲವ ಯಾವ್ಯಾವ ಥರದಲ್ಲ ಅವರೇ ಎಲ್ಲನೂ ಫೋಟೋ ಹಿಡಿಯವು ಎಲ್ಲ ಮಾಡ್ಕೊಂಡು ಕೂತಾನಲ್ಲ. ಎಲ್ಲನೂ ತೋರಿಸ್ತಾ ನನ್ನ ಮಗನಿಗೂ ನನಗೂ ಇಷ್ಟೆಲ್ಲವ ಅನ್ಯಾಯ ಮೋಸ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರಿ. ಸದ್ಯಕ್ಕೆ ದೇವ್ರದಿಂದ ಮದುವೆಗಿಂತ ಮುಂಚೆ ಗೊತ್ತಾಗಿದ್ದು ಸಾಕಾಯ್ತು ನಿಮ್ಮ ಬಣ್ಣ. ಮದುಗಿದ್ವಿ ಆದ್ಮೇಲೆ ಗೊತ್ತಾಗಿದ್ರೆ ಏನು ಮಾಡಬೇಕಾಗಿತ್ತು ನಾವು? ಏನು ಮಾಡಬೇಕಾಗಿತ್ತಮ್ಮ? ಅದ್ರ ಮಧ್ಯದಲ್ಲಿ ಅಷ್ಟು ಹೊಡಬೇಕು ಇಷ್ಟು ಹೊಡಬೇಕು ಅಂತ ಗಂಡೋರ್ ಕಂಡೀಷನ್ ಹಾಕಂಗೆ ಆಗ್ತೀಯ ನೀನು? ಇವೆಲ್ಲ ಬೇಕಮ್ಮ ನಿನಗೆ? ಇವೆಲ್ಲ ಬೇಕಾ? ನಿನ್ನ ಮಗಳನ್ನ ಯಾರವಾಗಿದ್ರೆ ಇನ್ನೆಷ್ಟು ಕಂಡೀಷನ್ ಆಗ್ತಿದೆ ನೀನು? ಇವತ್ತಿಗೆ ಕೊನೆ. ಇನ್ನೊಂದ್ಸತಿ ನನ್ನ ಮಗನಿಗೂ ಫೋನ್ ಮಾಡೋದಾಗಲಿ, ನಮಗೆ ಇನ್ನು ಮದುವೆಗಿದ್ವೆ ಮಾಡ್ಕೊತಾರೆ ಅಂತ ಕನ್ಸ್ಕೊಳ್ಳೋದಾಗಲಿ ಯಾವ್ದು ಇಟ್ಕೊಬಿಡಿ ನೀವು ಮನ್ಸಲ್ಲಿ. ಇವತ್ತಿಗೆ ಮುಗಿಸ್ಕೊಬಿಡಿ ಅವೆಲ್ಲನೂ. ಇದೊಳೆ ಸರಿ ತಲೆ ಅಮ್ಮಂದೊಳೆ ಚೀಟೆ ಚಕ್ಲೆ ಅಲ್ಲ. ಏನು ಗತ್ಕೆಟ್ ಕುಂತಿದ್ವಾ ನೀವು? ಬಂದು ನೋಡ್ಕೊಂಡು ಮದುವೆ ಮಾಡ್ಕೊಳ್ರವ ನನ್ನ ಮಗಳನ್ನ ಅಂತ ಕಾಯ್ಕೊಂಡು ಕೂತಿದ್ವ, ಕರೆದಿದ್ವ. ಮೇಲ್ ಬಂದು ಬಿದ್ದವ್ರು ನೀವು. ಇವತ್ತು ನನ್ನ ಮಗಳ ಮೇಲೆ ಇಲ್ದೋದೆಲ್ಲ ಮಾತಾಡ್ತಿದ್ದೀರಲ್ಲ ನೀವು. ದೇವರು ಒಳ್ಳೇದು ಕೊಟ್ಟ ನಿಮಗೆ? ದೇವರು ಒಳ್ಳೇದು ಕೊಟ್ಟಾನೆ ಹೇಳು? ಯಾವುದೇ ಕಾರಣಕ್ಕೂ ಇಲ್ಲ. ದೇವರು ಒಳ್ಳೇದು ಕೊಡೋಕ್ಕಿಲ್ಲ. ಮಾಡಿದ್ದು ಮಡಗಿದ್ದು ಅಂತ ನೀವು ಮಾಡಿದ ಕರ್ಮ ನೀವೇ ಅನ್ಭವಿಸ್ಬೇಕಾಯ್ತದೆ. ಹುಷಾರು. ಏನಮ್ಮಂಗತ್ತ ಇದೆಯಾ ನೀನು? ನಾನುವೇ ಇಲ್ದವ್ದೇನು ಮಾತಾಡ್ತಿಲ್ಲ, ಇರೋದನ್ನೇ ಮಾತಾಡ್ತಿರೋದು. ನಿನ್ನ ಮಗಳು ಬುದ್ಧಿ ಕಲ್ತಿರೋದನ್ನೇ ಹೇಳ್ತಿರೋದು. ಇಲ್ದವ್ದು ತಂದಾಕ್ಬಿಟ್ಟು ತಮಾಷೆ ಮಾಡೋಕೆ ನಾನು ನೀನಲ್ಲ ಆಯ್ತಾ? ನನಗೆ ಅವೆಲ್ಲ ಬೇಡ. ನಮ್ಗಂತೂ ನಿಮ್ಮ ಮನೆ ಮಗಳಂತೂ ನಮ್ಮ ಸವಸ್ವ ಬೇಡ. ನಾವು ಮಾಡ್ಕೊಳಕ್ಕಿಲ್ಲ ಮದುವೆಯ ಆಯ್ತಾ? ಆಯಿತು ಬಿಡು. ನೀವು ಮಾಡ್ಕೊತೀರಿ ಅಂತಲೇ ಎತ್ಕೊಂಡಿದ್ದ ನನ್ನ ಮಗಳನ್ನ? ನೀವು ಮಾಡ್ಕೊತೀನಿ ಅಂತನೇ ಆಯಿತು. ಬೇಡವೇ ಬೇಡ ಅದಕ್ಕೇನಂತೆ? ಸರಿ ಆಯ್ತು. ಈ ಒಳ್ಳೆಯ ಬೇಡ ಬಿಡಮ್ಮ. ಕಿತ್ತಕಮ್ಮ ಮದುವೆಯ ನಿನ್ಸಮ್ಮ ಮದುವೆಯ. ಈಗ ಏನೂ ಆಗಿಲ್ಲ. ಯಾರು ದಮ್ಮಯ್ಯ ಅಂತ ನೀನು ಕಾರ್ ಕಟ್ಟಕ್ಕೆ ಯಾರು ಬಂದಿದ್ದಾರು? ನಿನ್ಸು ಮದುವೆಯ. ನಿನ್ಸಕ್ಕೆ ಗೊತ್ತಿದ್ದೆ ಮಾಡಿರೋದು ನಾನು. ನಿನ್ಸಕ್ಕೆ ಮಾಡಿರೋದು ಇನ್ನೇನು ಮದುವೆ ಮಾಡ್ಕೊಳಕ್ಕಲ್ಲ. ಅದಕ್ಕಿಂತ ಮುಂಚೆಗೆ ನಾವು ಏನೇನು ಕೊಟ್ಟಿದ್ದೇವೋ ನನ್ನ ಮಗ ಏನೇನು ಕೊಟ್ಟಿದ್ದಾನೆ ಎಲ್ಲರೂ ವಸೂಲಿ ಮಾಡ್ಕೊಳಕ್ಕೆ ಕತೆ. ಅದು ಹೊಸ ಫೋನ್ ತಗೊಟ್ಟಾನೆ 20,000 25,000 ರೂಪಾಯಿಂದ. 25,000 ದುಡ್ಡು ಅದ್ರ ಫೋನ್ ಕಡೆದು. ಆಮೇಲೆ ಬಟ್ಟೆ ಬರೀ ಏನೇನು ತೆಗೆಸ್ಕೊಂಡವಳೆ ಎಲ್ಲವ ಅದ್ರ ಕಡೆ ದುಡ್ಡನ್ನೂ ಕೊಡ್ಲಿಲ್ಲ ನನ್ನ ಮಾತ್ರವ. ಊರಿಗೆ ಬಂದು ಮಾನ ಮರೋದೆ ಕಳೆದ್ಬಿಡ್ತೀನಿ ನಾನು. ಗೊತ್ತಾ? ಆ ಬಟ್ಟೆ ತಗೊಟ್ಟಿದ್ದಾನೆ ನಿನ್ನ ಮಗ? ಯಾವ ಫೋನ್ ತಗೊಟ್ಟಿದ್ದಾನು? ಯಾವುದೋ 6 ಕಿಲೋಮೀಟ್ರ್ ಫೋನ್ ಕೊಟ್ಬಿಟ್ಟು ಅದಕ್ಕೆ 25,000. ಸರಿ ನಿಮ್ಮ ಫೋನ್ ಯಾವ ನಾಯಿಗೆ ಬೇಕು ಈಗ ಬಂದು ಎತ್ಕೊಂಡೋಗಿ ಅದನ್ನ. ಪರವಾಗಿಲ್ವಲ್ಲ ಇಷ್ಟು ದಿವಸ ಬಳಸಿರೋ ತಗೊಂಡೋಗ್ಬಿಟ್ಟು ಏನು ಉಪ್ಪಿನಕಾಯಿ ಹಾಕಣ ಅವೆಲ್ಲ ಗೊತ್ತಿಲ್ಲ ನನಗೆ. ದುಡ್ಡು ಬೇಕು. ಫೋನ್ ಎಷ್ಟು ಬೇರೆ ಬರ್ತದೆ ಅಷ್ಟು ದುಡ್ಡು
ಬಟ್ಟೆ ಬರೀ ಏನೇನು ಕೊಡ್ಸಿದವೋ ಅವೆಲ್ಲ ದುಡ್ಡ ತಂದ್ಕೊಟ್ರೆ ಸರಿ. ಇಲ್ಲಾಂದ್ರೆ ಬಂದ್ಬಿಟ್ಟು ಊರಳಿಕೆ ನ್ಯಾಯ ತೀರ್ಮಾನ ಸೇರಿಸ್ಬಿಟ್ಟು ಚಂದಾಗ ಹೋಗ್ಸಾಕ್ಬಿಡ್ತೀನಿ ಪಟೇಲಪ್ಪನ ಕೈಲಿ. ಅಲ್ಲ ನೀವು ಸರಿ ಬಿಡಿ, ನಿಂತ ನೀರಲ್ಲೇ ಕೊಡೋದ್ರೆ ಎಲ್ಲಿ ತಂದು ಕೊಡನೆ, ಏನಾರು ಮಾಡ್ಕೊಂಡು ಸಾಯ್ಲಿ ಅಂತ ಹಿಂಗೆ ಬಟ್ಟೆ ಬಿಡ್ತೀರ ನನ್ನ, ಏನಾರು ಮಾಡ್ಕೊಬಿಡ್ಲಿ ಅಂದ್ಬಿಟ್ಟು. ಪರವಾಗಿ ನೀವು ಸುಮಾರಿಗೆ ಬುದ್ಧಿ ಕಲ್ತಿದ್ದೀರಿ. ಅಲ್ಲ ಯಾರು ತಿರು ತೆಗೆದುಕೊಡು ಅಂತ ಹೇಳಿದ್ಲ ನನ್ನ ಮಗಳು ಹಂಗೆಲ್ಲ ಬಾಯ್ಬಿಟ್ಟು ಕೇಳಿಲ್ಲ. ತಕೊಳ್ಳಿ ಅಂದ್ಬಿಟ್ಟು ಯಾರು ಹಿಂಸೆ ಮಾಡಿ ತೆಗೆದುಕೊಳ್ಬಿಟ್ಟು ಈ ಥರ ಬುದ್ಧಿ ಕಲ್ತಿದ್ದೀರಲ್ಲ ನೀವು. ಸರಿ ನೀವು ಬುದ್ಧಿ ಕಲ್ತಿರೋದು. ಅಲ್ಲ ಅವ್ರಿಗೆ ಮತ್ತೆ ಚಾಡಿ ಮತ್ತೆ ಕಟ್ಕೊಂಡು ಒಂದೇನೊಂದು ಭಾಳ ಹಾಳು ಮಾಡ್ತಿದ್ದೀರಲ್ಲ. ದೇವರು ಒಳ್ಳೇದು ಕೊಟ್ಟದ್ದು ನಿಮಗೆ. ಒಳ್ಳೇದಂತ ಹೇಳು, ಒಳ್ಳೆದಾರೆ ಆಗಲಿ ಕೆಟ್ಟದಾರೆ ಆಗಲಿ ಅದು ನಿನಗೆ ಬೇಕಾಗಿಲ್ಲ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನಮಗೂ ಗೊತ್ತು, ನಮಗೂ ಪರಿಜ್ಞಾನ ಅದೇ. ನೀನು ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ನೀನು, ಆಯಿತಾ? ಬಾಯ ಮುಚ್ಕೊಂಡು ನಾನು ಹೇಳ್ದಷ್ಟ ಕೇಳು ನೀನು, ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ನೀನು, ಆಯಿತಾ? ಯಾಕೆ ಮಾತಾಡಬೇಡ್ದು ಇವತ್ತು ಅನ್ಯಾಯ ಆಗದೆ. ನಾನು ಈಗ ಮಾತಾಡೋದು ಇನ್ಯಾವಾಗ ಇನ್ಯಾವಾಗಮ್ಮ ಮಾತಾಡೋಣ? ನನಗೆ ಎಷ್ಟಮ್ಮ ಬೇಜಾರಾಕಿಲ್ಲ, ನನಗೆ ಹೇಳ್ತೀರಾ ನೀನು? ಎಷ್ಟು ಬೇಜಾರಾಕಿಲ್ಲ ನನಗೆ? ನನ್ನ ಮಗಳ ಮೇಲೆ ಇಲ್ದೋದ್ರೆ ನೀವು ಹೇಳ್ತಾ ಇದ್ದೀರಲ್ಲ ನೀವು. ಇಲ್ದೋದ ನಾನು ಹೇಳ್ತಿದ್ದಾನೆ ಇಲ್ವೋ ಅನ್ನೋದು ನಾನು ನಿನ್ನ ಮಗಳು ಕುಣ್ಕೊಂಡು ಕೇಳವ. ಅವ್ನು ಯಾವನ್ನ ಇಷ್ಟಪಟ್ಟಿದ್ದೀವ ಏನವ ಎಂಥವ ಅಂತ ಕೇಳ್ಬಿಟ್ಟು ಆಮೇಲೆ ಮಾತಾಡಿ. ಈಗ ಬೊಗಳ್ತಿದ್ದೀನಿ ನಾಯಿ ಬೊಗಳಂಗೆ ನೀನು. ನೋಡು ನಿನ್ನ ಕುಟೆ ಹರಿಕತೆ ಪುರಾಣ ಹೊಡೆಯಕ್ಕೆ ನಾನು ಫೋನ್ ಮಾಡಿಲ್ಲ. ನನ್ನ ಮಗನ ಫೋನ್ ದುಡ್ಡು ಅವ್ನು ಬಟ್ಟೆ ಬರೆಗೆ ಅಂತ ತಗೊಟ್ಟಿದ್ದು ದುಡ್ಡು ಎಲ್ಲ ನುಣಿಗೆ ಕೊಟ್ಟರೆ ಸರಿ. ಇಲ್ಲ ಅಂದ್ರೂ ಮಾತ್ರವೇ ನೋಡ್ಕೊಂಡು ನಿನ್ನ ಮಾನ ಮರೋದಿ ಹೆಂಗೆ ಊರಲ್ಲಿ ಗಾರಾಜಾಗ್ತೀನಿ ಅಂದ್ಬಿಟ್ಟು ಬಂದ್ರೇನಿಲ್ಲ ಬೀದಿಲಿಂತ ಮಾನ ಮರೋದಿ ಕಳ್ಸ್ಬಿಡ್ತೀನಿ. ಹೊಡಿಕೊಂಡು ಕೂತಿದ್ದಾನೆ. ಈಗ ಒಂದು 2 ತಿಂಗಳು ಟೈಮ್ ಕೊಡಿ, ಬಿಸಾಕ್ತೀನಿ. ಯಾವ ನಾಯಿಗೆ ಬೇಕು ಕಂಡವ್ರ ಋಣವ? ನಾವು ಇಲ್ಲಿಗಂಟು ತಿಂದು ಪಾಠ ಇಲ್ಲ ನಮಗೆ. ಯಾರು ಹೆಂಗಾರು ತಿನ್ನಲಿ ನಮಗೆ ಬೇಡ. ಕಂಡವ್ರದ್ದು ಋಣ ತಿಂದಿಲ್ಲ, ನಾವೇನು ಮುಡಿಕೊಂಡು ಕೂತಿಲ್ಲ. ಈಗ ದುಡ್ಡ ಇನ್ನೊಂದು 2 ತಿಂಗಳು ಟೈಮ್ ಕೊಡಿ ಆಯಿತು. ಅದೇಂತಂದು ನಿಮ್ಮ ಹಾಕೋದ್ಮೇಲೆ ಬಿಸಾಕ್ತೀನಿ. ನಾನು ಅದಕ್ಕೆ ಕಣವ ಅವಳು ತೋರಾಕ್ತೀನಿ ಅಂದಾಗ ಜಾನಕಿ ಬೇಡ ಕಣವ ಕರ್ಕೊಬರ್ಬೇಡ ನಮ್ಮ ಮನೆಗೆ ಅಂತಂದೆ. ಆ ಗುರ್ಸಟ್ಟಿ ತೋರಾಕಿ ಇವತ್ತು ನನ್ನ ಮಗಳು ಭಾಳ ಹಾಳು ಮಾಡ್ತಾ ಕುಂತಾಳೆ. ಏನಂತ ತಮ್ಮನ ಇರ್ತಿ ಬಗ್ಗೆ ಹಂಗೆಲ್ಲ ಮಾತಾಡಿ ನೀನು ಎಲ್ಲ ಉದುರಿಸ್ಬಿಡ್ತೀನಿ. ನನ್ನ ತಮ್ಮನ ಇರ್ತಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಅವಳು ಸರಿಯಾಗಿ ಅವಳು ನನ್ನ ತಮ್ಮ ಅವತ್ತೇ ಹೇಳ್ದೆ ಮೊದಲೇ ಅವ್ರು ಬಾಯ್ಬಡ್ಕಿ ಕೊಡಬೇಡ ಮಾಡ್ಕೊಬೇಡ ಎಣ್ಣ ಅಂತ ಅಂದ. ನಾನು ಒಂದು ಮಾತಾ ಕೇಳ್ದಾನೆ ಇವತ್ತು. ನಾನು ಯಾಕತ್ತಿನ ಕೆಲಸ ಮಾಡ್ಕೊಂಡೆ ನಾನು, ಆಯಿತಾ? ನನ್ನ ತಮ್ಮನ ಬಗ್ಗೆ ನನ್ನ ಆತ್ಮನ ಬಗ್ಗೆ ಏನಾರು ಮಾತು ಕಿತ್ತಾಡಿದ್ರು ಮಾತ್ರವೇ ಸರಿಯಾಗಿ ಸಾಕ್ಬಿಡ್ತೀನಿ. ಮುರ್ವದಿಯಾ ನೀನು ಹೋಗಿ ತೆಗಿ ಬೆಂಕಿ ಕಂದರು. ನೀನು ಜಾಸ್ತಿ ನೀನು ಕೊಟ್ಟು ಆದ ಮಾಡಕ್ಕೆ ನಾನು ಫೋನ್ ಮಾಡಿಲ್ಲ. ನಾನು ನಮ್ದು ಏನಿದೆ ಅವೆಲ್ಲ ತಂದು ಮುರುವದಿಂದ ಕೊಟ್ಟರು ಸರಿ. ನೀನು ನಮ್ಗೆ ಬಳಸಿರೋ ವಸ್ತುಗಳು ಬೇಕಾಗಿಲ್ಲ ನಮಗೆ. ಈಗ ಬಟ್ಟೆ ಇಸ್ಕೊಂಡು ಇಕ್ಕಳಕ್ಕತ್ತದ ನಿನ್ನ ಮಗಳಿಕ್ಕಿರವೆ ಅದು ಬೇಡ ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಬೇಕಾಗಿರೋದೇನು ನನಗೆ ನನ್ನ ಮಗನ ದುಡ್ಡು ಫೋನ್ ಕಡೆದು ಡ್ರೆಸ್ ಕಡೆದು ಅವೆಲ್ಲ ದುಡ್ಡ ಅದು ಎಷ್ಟಿದ್ದು ಎಷ್ಟಾಗಿತ್ತು ಲೆಕ್ಕ ಹಾಕ್ಸ್ಕೊಂಡು ತಂದು ಕೊಟ್ಟರೆ ಸರಿ. ನೀನು ಇಲ್ಲಾಂದ್ರೆ ಯಾವ ಕೆಲಸ ಮಾಡಬೇಕು, ಯಾವ ಥರ ಮಾನ ಮರೋದಿ ಕಳಬೇಕು ಅನ್ನೋದೆಲ್ಲ ನಂಗೆ ಚೆನ್ನಾಗಿ ಗೊತ್ತು. ಉದ್ಧಾರ ಆಯ್ತು ರೀ ಉದ್ಧಾರವ. ಒಲ್ಲ ಹೆಣ್ಮಕ್ಳ ಮೇಲೆ ಇಲ್ದೋದೆಲ್ಲ ಮಾತಾಡೋದು ದೇವರು ಒಳ್ಳೇದು ಕೊಟ್ಟ ನಿಮಗೆ. ನನ್ನ ಮಗಳು ಇಲ್ಲಿ ಗಂಟ್ಲು ಮನೆಯಿಂದ ಹಚ್ಚಿಗೆ ದಾಟಿದೆ. ಒಳಗೆ ಎಷ್ಟು ಕಷ್ಟ ಆಗಲಿ ಸುಖ ಆಗಲಿ ಒಳಗೆ ವನವಾಸ ತಾಳೆ ಹೊರ್ತು ಈ ಬುದ್ಧಿ ಕಲ್ತಿದ್ರೆ ಯಾಕೆ ಹಿಂಗಾಗಬೇಕಾಯ್ತು? ನಾವು ಹಿಂಗಾಗಬೇಕಾಗಿತ್ತು. ಅವಳು ಇಷ್ಟಪಟ್ಟು ನನಗೆ ಹೇಳ್ದೇ ಇರ್ತಿಲ್ಲ. ನನಗೆ ಇವೆಲ್ಲ ಸರಿಯಾ? ನೀವು ಮಾತಾಡ್ತಾರೋ ಮಾತ್ಕೊಳ್ಳು ಏನು ಅಂತ ಮಾತ್ಕೊಳ್ಳೋ ಅಂತ ಆಡ್ತಿದ್ದೀರಿ ನೀವು. ಏನು ಹೇಳೋದು ಕೇಳೋದಿಲ್ಲ ನಮ್ಗೆ ಅನ್ಕೊಬಿಟ್ಟಿದ್ದೀರಾ? ಜಾಸ್ತಿ ಮಾತಾಡಬೇಡ ನೀನು, ಆಯಿತಾ? ನಿನ್ನ ಕೂಟ ಕಡೆ ಪುರಾಣ ಹೊಡೆಯಕ್ಕೆ ನಾನು ಫೋನ್ ಮಾಡಿಲ್ಲ. ನಾನು ಮಾಡಿರೋದೇ ನನ್ನ ಬದುಕು ಭಾಳ ಏನಿದ್ದದು ಮರುವದಿನ ತಂದ್ಕೊಡು ಅಂತ. ದೊಡ್ಡ ಮನಸ್ಸು ಹೆಂಗೆ ಆಗ್ತಿದೆ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ. ಈಗ ನಾಚಿಕೆ ಕೆಲವೊಂದು ಜನ್ಮಕ್ಕೆ ಮರುವದಿಂದ ತಂದ್ಕೊಂಡು ನಮ್ಮ ಬದುಕು ಭಾಳ ಏನಿದ್ದದು. ಸುಮ್ಮನೆ ಜಾಸ್ತಿ ಕೋಪ ಬರ್ಸ್ಬೇಡ ನನಗೆ. ಹೇಳಿಲ್ವೇ ಇನ್ನು 2 ತಿಂಗಳು ಟೈಮ್ ಕೊಡಿ, ನೀವು ಹಾಕೋದ್ಮೇಲೆ ತಂದು ಬಿಸಾಕ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.